ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ಬೆಳಗಾಯಿತು. ಪದ್ಧತಿಯಂತೆ ಒಂದಿಮಾಘದರೂ ಸೂರ್ಯೋದಯವಾಯಿತೆಂದು ಸೂಚಿಸಲು ಕೈಕೇಯಿಯ ಅಂತಃಪುರದ ದ್ವಾರದಲ್ಲಿ ರಾಜನ ಗುಣಗಾನ ಮಾಡತೊಡಗಿದರು. ರಾಜನಿಗೆ ಎಚ್ಚರವಾಯಿತು. ಕೇಳಲಾರದೆ ನಿಲ್ಲಿಸಿರೆಂದು ಆಜ್ಞಾಪಿಸಿದನು. ಕೈಕೇಯಿಗೆ ಎಲ್ಲವೂ ಬೇಗ ಆಗಿಬಿಡಬೇಕು ಎಂಬ ಅವಸರ. ರಾಜನನ್ನು ಬಲವಂತವಾಗಿ ಎಬ್ಬಿಸಿ ಕೂರಿಸಿ, ನನ್ನಿಚ್ಛೆಯನ್ನು ನೆರವೇರಿಸುವೆನೆಂದು ಪ್ರತಿಜ್ಞೆ ಮಾಡಿದ ನೀನು ಹೀಗೆ ತಾಮಸ ಮಾಡುತ್ತಿರುವೆಯಲ್ಲ. ನಾನು ಕೇಳಿದ್ದನ್ನು ಮಾಡುತ್ತೇನೆಂದು ಒಪ್ಪಿಕೊಂಡ ನೀನು ಈಗ ಮಾತಿಗೆ ತಪ್ಪುತ್ತಿರುವೆ. ಸತ್ಯವು ಓಂಕಾರದಷ್ಟೇ ಪವಿತ್ರವಾದುದು. ಸತ್ಯವೇ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ದಾರಿ. ಸತ್ಯವೇ ವೇದಗಳ ಸಾರ. ಇಂತಹ ಸತ್ಯವನ್ನು ಬಿಟ್ಟುಕೊಟ್ಟು ನೀನು ಈ ರೀತಿ ವರ್ತಿಸುತ್ತಿರುವುದು ನಾಚಿಕೆಗೇಡು ಎಂದಳು. ಪೆಟ್ಟು ತಿಂದ ಹರಿಣವು ಪ್ರಾಣ ಭಯದಿಂದ ನೋಡುವಂತೆ ಅರಸನು ಸುತ್ತಲೂ ನೋಡಿದ. ತನ್ನದೇ ಪ್ರತಿಜ್ಞೆಯಿಂದ ಬಂಧಿತನಾದ ಅವನು ಅಸಹಾಯನಾಗಿದ್ದ. ಓಹೋ, ರಾತ್ರಿ ಕಳೆದು ಬೆಳಗಾಯಿತು. ಆಸ್ಥಾನದ ಹಿರಿಯರೂ ಪುರೋಹಿತರೂ ಈಗ ಅಭಿಷೇಕಕ್ಕೆಂದು ಸಂಗ್ರಹಿಸಿದ ಪುಣ್ಯ ಜಲದೊಡನೆ ಬರುವರು. ಜನಗಳ ಇಚ್ಛೆಯನ್ನು ಸಲ್ಲಿಸಲಾಗದ ನಾನು ಬದುಕಿರಲಾರೆ. ಆ ಜಲದಿಂದ ರಾಮನು ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದ. ಕೈಕೇಯಿಯ ತಾಳ್ಮೆ ಮೀರಿತು. ಓ ರಾಜ, ಪ್ರಲಾಪ ಸಾಕು. ಸುಮ್ಮನೆ ನನ್ನ ಮಗನಿಗೆ ಹೇಳಿ ಕಳುಹಿಸಿ ಅವನಿಗೆ ಪಟ್ಟ ಕಟ್ಟು. ರಾಮನನ್ನು ಕಾಡಿಗೆ ಕಳುಹಿಸು. ಅಲ್ಲಿಗೆ ನಿನ್ನ ಕೆಲಸ ಮುಗಿಯಿತು. ಇನ್ನೂ ಕಾಲಹರಣ ಮಾಡಬೇಡ ಎಂದಳು. ಚುಬುಕಿನ ಏಟು ತಿಂದ ಉತ್ತಮ ಜಾತಿಯ ಕುದುರೆಯಂತೆ ದಶರಥನು ಕೈಕೇಯಿಯನ್ನು ನೋಡಿ, ನಾನು ನನ್ನ ರಾಮನನ್ನು ಕಾಣಬೇಕು ಎಂದನು. ಅಷ್ಟರಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಅಂಚು ಕಾಣಿಸಿಕೊಳ್ಳಲು ವಸಿಷ್ಠರು ಶಿಷ್ಯರೊಂದಿಗೆ ಅರಮನೆಯನ್ನು ಪ್ರವೇಶಿಸಿದರು. ಆಸ್ಥಾನದಲ್ಲಿ ಮಂತ್ರಿಗಳೂ ಸಭಾಸದರೂ ಬಂದು ಮಹಾಮುಹೂರ್ತಕ್ಕಾಗಿ ಕಾಯುತ್ತಿದ್ದರು. ಪುರಜನರು ಈಗಾಗಲೇ ರಸ್ತೆಗಳಲ್ಲಿ ಕಿಕ್ಕಿರಿದಿದ್ದರು. ವಸಿಷ್ಠರು ಸುಮಂತ್ರನಿಗೆ, ಸುಮಂತ್ರ, ಇನ್ನೂ ಮಹಾರಾಜನ ಆಗಮನವಾಗಿಲ್ಲ. ಎಲ್ಲರೂ ಕಾಯುತ್ತಿದ್ದಾರೆ. ಹೋಗಿ ನಾನು ಅಗ್ನಿಯನ್ನು ಪ್ರತಿಷ್ಠಾಪಿಸಿದ್ದೇನೆ. ಮುಹೂರ್ತವು ಹತ್ತಿರವಾಗುತ್ತಿದೆ. ಪುಣ್ಯಕರ್ಮಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಎಲ್ಲರೂ ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದಾರೆ ಎಂದು ಹೇಳು ಎಂದರು. ಸುಮಂತ್ರನು ಕೈಕೇಯಿಯ ಅಂತಃಪುರಕ್ಕೆ ಓಡಿಬಂದು ರಾಜನ ಗುಣಗಾನ ಮಾಡುತ್ತಾ ಒಳಗೆ ಪ್ರವೇಶಿಸಿದನು. ನೋಡುತ್ತಾನೆ, ರಾಜ ಕರುಣಾಜನಕವಾಗಿ ಅಳುತ್ತಿದ್ದಾನೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲದ ಅವನ ಕಣ್ಣುಗಳು ಕೆಂಪಾಗಿವೆ. ಸುಮಂತ್ರನಿಗೆ ಏನೊಂದೂ ಅರ್ಥವಾಗಲಿಲ್ಲ. ಎಲ್ಲಿಯೋ ಏನೋ ತಪ್ಪಾಗಿದೆ ಎಂದು ಮಾತ್ರ ಅನ್ನಿಸಿತು. ಏನೆಂದು ಊಹಿಸಲಾಗಲಿಲ್ಲ. 2 ಹೆಜ್ಜೆ ಹಿಂದಿಟ್ಟ. ರಾಜನ ಮೌನವನ್ನು ಸಹಿಸದ ಕೈಕೇಯಿ ಗುಡುಗಿದಳು. ಸುಮಂತ್ರ ರಾಜನಿಗೆ ತನ್ನ ಪ್ರೀತಿಯ ರಾಮನನ್ನು ನೆನೆಸಿಕೊಂಡು ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಈಗ ಒಂದು ಘಳಿಗೆ ಮುಂಚೆ ಸ್ವಲ್ಪ ಜೋಂಪು ಹೊತ್ತಿದೆ. ಹೋಗಿ ರಾಮನನ್ನು ಕರೆದುಕೊಂಡು ಬಾ. ಚಿಂತಿಸುವ ಕಾರಣವಿಲ್ಲ ಎಂದಳು. ಸುಮಂತ್ರನ ಆತಂಕ ರಾಣಿಯ ಮಾತಿನಿಂದ ಪರಿಹಾರವಾಯಿತು. ಅವನು ಸಂತೋಷದಿಂದ ರಾಮನ ಅರಮನೆಗೆ ಹೊರಟ. ಮನಸ್ಸಿನಲ್ಲಿ ಮಹಾರಾಜರಿಗೆ ಅಭಿಷೇಕಕ್ಕೆ ಮೊದಲು ರಾಮನೊಂದಿಗೆ ಏನೋ ಮುಖ್ಯವಾದ ವಿಷಯ ಮಾತನಾಡುವುದಕ್ಕೆ ಇರಬೇಕು. ಅದಕ್ಕೆ ರಾಜಕುಮಾರನನ್ನು ಬರಹೇಳಿದ್ದಾರೆ ಎಂದುಕೊಂಡ. ಕರ್ಕಾಟಕ ಲಗ್ನದಲ್ಲಿ ಪುಷ್ಯ ನಕ್ಷತ್ರವು ಚಂದ್ರನ ಸಮೀಪ ಬಂದೂ ಆಯಿತು. ಅಭಿಷೇಕದ ಮುಹೂರ್ತ ಕಾಲ ಪ್ರಾರಂಭವಾಯಿತು. ದಾರಿಯಲ್ಲಿ ಸುಮಂತ್ರನನ್ನು ಎಲ್ಲರೂ ಕೇಳುವವರೇ. ಮುಹೂರ್ತ ಮೀರುತ್ತಿದೆ. ರಾಜರೇಕೆ ಇನ್ನೂ ಆಸ್ಥಾನಕ್ಕೆ ಬಂದಿಲ್ಲ. ಸೂರ್ಯ ಮೇಲೇರುತ್ತಿದ್ದಾನೆ. ಆದರೆ ರಾಜರು ಇನ್ನೂ ಅಂತಃಪುರದಿಂದ ಹೊರಗೆ ಬಂದಿಲ್ಲ. ಸುಮಂತ್ರನು ರಾಮನನ್ನು ಕರೆದುಕೊಂಡು ಬಾ ಎಂದರು. ಅದಕ್ಕೆ ಹೋಗುತ್ತಿದ್ದೇನೆ. ಮುಹೂರ್ತ ಮೀರುತ್ತಿದೆ ಎಂಬ ಎಲ್ಲರ ಆತಂಕವನ್ನು ಖಂಡಿತ ರಾಜರಿಗೆ ತಿಳಿಸುತ್ತೇನೆ ಎಂದು ಉತ್ತರಿಸಿ ಜನರ ನಡುವೆ ದಾರಿ ಬಿಡಿಸಿಕೊಂಡು ರಾಮನ ಅರಮನೆಗೆ ಬಂದ. ಕೈಲಾಸ ಶಿಖರದಂತಿದ್ದ ರಾಮನ ಅರಮನೆ ಇಂದ್ರನ ವಾಸಸ್ಥಾನದಂತೆ ಸರ್ವಾಲಂಕಾರ ಸುಂದರವಾಗಿ ಕಂಗೊಳಿಸುತ್ತಿತ್ತು. ರಾಮನ ಪ್ರೀತಿಯ ವಾಹನವಾದ ಶತ್ರುಂಜಯವೆಂಬ ಆನೆ ಬಾಗಿಲಲ್ಲಿ ನಿಂತಿತ್ತು.
ಅದನ್ನು ನೋಡಿದ ಸುಮಂತ್ರನಿಗೆ ರಾಮನನ್ನೇ ನೋಡಿದಂತಾಗಿ ಮುಖದ ಮೇಲೆ ಮುಗುಳ್ನಗೆ ಮೂಡಿತು. ದ್ವಾರಪಾಲಕನು ರಾಮನ ಅಪ್ಪಣೆಯಂತೆ ಸುಮಂತ್ರನನ್ನು ಗೌರವಾದರಗಳಿಂದ ಒಳಗೆ ಕರೆದುಕೊಂಡು ಹೋದನು. ಚಿನ್ನದ ಮಂಚದ ಮೇಲೆ ಕುಳಿತಿದ್ದ ರಾಮನು ಮೇಲೆದ್ದು ಸಂಭ್ರಮದಿಂದ ಮುಂದೆ ಬಂದು ಸುಮಂತ್ರನನ್ನು ಸ್ವಾಗತಿಸಿದನು. ರಾಮನ ಸೌಂದರ್ಯ ದರ್ಶನದ ಸಂತೋಷದಿಂದ ಸುಮಂತ್ರ ಕ್ಷಣಕಾಲ ಕಣ್ಮುಚ್ಚಿದನು. ಪೀತಾಂಬರವನ್ನುಟ್ಟಿದ್ದ ರಾಮನ ಪಕ್ಕದಲ್ಲಿ ಸೀತೆ ನಿಂತು ಚಾಮರ ಬೀಸುತ್ತಿದ್ದಳು. ಸುಮಂತ್ರನು ರಾಮನ ಪಾದಸ್ಪರ್ಶ ಮಾಡಿ ವಿನೀತನಾಗಿ ನಿಂತುಕೊಂಡು, ರಾಮ, ನಿನ್ನ ತಂದೆ ನಿನ್ನನ್ನು ನೋಡಬಯಸುತ್ತಿದ್ದಾನೆ. ಕೈಕೇಯಿಯೊಡನೆ ಇದ್ದ ಅವರು ನಿನ್ನನ್ನು ತಕ್ಷಣವೇ ಕರೆದು ತರುವಂತೆ ನನಗೆ ಆಜ್ಞಾಪಿಸಿದರು ಎಂದನು. ರಾಮನು ಸಂತೋಷದಿಂದ ಸೀತೆಯ ಕಡೆಗೆ ತಿರುಗಿ, ಸೀತಾ, ನಡೆಯಲಿರುವ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ತಂದೆಯವರು ನನ್ನೊಡನೆ ಏನೋ ಮಾತನಾಡಬೇಕೆಂದು ತೋರುತ್ತದೆ. ಈ ಕೇಕಯ ದೇಶದ ರಾಜಕುಮಾರಿ ಯಾವಾಗಲೂ ತಂದೆಯವರ ಹಾಗೂ ನನ್ನ ಹಿತವನ್ನೇ ಬಯಸುವವಳು. ಅವಳ ಯಾವುದೋ ಯೋಚನೆಯನ್ನು ತಂದೆ ಹೇಳುತ್ತಾರೆಂದು ಕಾಣುತ್ತದೆ. ನನಗೆ ಯಾವುದೋ ಹೊಸ ಅದೃಷ್ಟ ಒಲಿಯುವುದಿರಬೇಕು. ಅದಕ್ಕೆ ತಂದೆ ತನ್ನ ಆಪ್ತನಾದ ಸುಮಂತ್ರನನ್ನು ಕಳುಹಿಸಿದ್ದಾರೆ. ಬೇಗ ಹೋಗಿ ಬಂದು ಬಿಡುತ್ತೇನೆ, ನೀನು ಇಲ್ಲಿಯೇ ಇರು ಎಂದನು. ಸೀತೆ ಮಾತನಾಡಲಿಲ್ಲ. ಬಾಗಿಲವರೆಗೂ ಬೀಳ್ಕೊಡಲು ಬಂದ ಅವಳು ರಾಮನು ರಥ ಹತ್ತುವಾಗ ಸಮಸ್ತ ದೇವತೆಗಳನ್ನೂ ಸ್ಮರಿಸಿದಳು. ಈ ದಿನ ನನ್ನ ರಾಮನಿಗೆ ಪಟ್ಟಾಭಿಷೇಕವೆಂದು ಮಹಾರಾಜರು ನಿರ್ಧರಿಸಿದ್ದಾರೆ. ಇಂದ್ರ, ಯಮ, ವರುಣ, ಕುಬೇರ ಮೊದಲಾದ ನೀವೆಲ್ಲರೂ ರಾಮನಿಗೆ ರಕ್ಷಣೆಯಾಗಿರಿ. ದೀಕ್ಷೆಯಾಗುವಾಗ ಅವನ ಬಳಿಯೇ ಇದ್ದು ಅವನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸಿದಳು. ಲಕ್ಷ್ಮಣನೂ ಅವನೊಡನೆ ಹೊರಟನು. ಸುಂದರವೂ ವೇಗಶಾಲಿಗಳೂ ಆದ ಕುದುರೆಗಳನ್ನು ಹೂಡಿದ ದಿವ್ಯವಾದ ಆ ರಾಜರಥವು ಗುಡುಗಿನಂತೆ ಧ್ವನಿ ಮಾಡುತ್ತಾ ಹೊರಟಿತು. ರಸ್ತೆಗಳಲ್ಲಿ ಹಾಗೂ ಅರಮನೆಯ ಮುಂದೆ ನೆರೆದಿದ್ದ ಜನಸ್ತೋಮದಲ್ಲಿ ದಾರಿ ಮಾಡಿಕೊಂಡು ಅದು ನಿಧಾನವಾಗಿಯೇ ಚಲಿಸಬೇಕಾಯಿತು. ರಾಮ ಲಕ್ಷ್ಮಣರ ಆ ಮೆರವಣಿಗೆಯನ್ನು ಕಿಟಕಿ ಬಾಗಿಲುಗಳಲ್ಲಿ ಉಪ್ಪರಿಗೆಗಳ ಮೇಲೆ ನಿಂತು ನೋಡುತ್ತಿದ್ದ ಸ್ತ್ರೀ ಪುರುಷರು ರಾಮನ ಮೇಲೆ ಪುಷ್ಪಗಳನ್ನು ಉದುರಿಸಿದರು, ಜಯ ಜಯಕಾರ ಮಾಡಿದರು. ರಾಮನು ಅವುಗಳನ್ನು ಸಂತೋಷದಿಂದ ಮುಗುಳ್ನಗುತ್ತಾ ಸ್ವೀಕರಿಸುತ್ತಿದ್ದನು. ನಮ್ಮ ಪುಣ್ಯವೇ ಪುಣ್ಯ, ಇಂದಿನಿಂದ ಸಕಲ ಸದ್ಗುಣಶಾಲಿಯಾದ ರಾಮನು ನಮ್ಮ ರಾಜನಾಗುವನು, ಇದೇ ಶುಭ ದಿನ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ರಥವು ಅರಮನೆಯನ್ನು ಸೇರಿತು. ರಾಮಲಕ್ಷ್ಮಣರು ರಥದಿಂದ ಇಳಿದು ಸುಮಂತ್ರನ ಜೊತೆಗೆ ಒಳಗೆ ಪ್ರವೇಶಿಸಿದರು. ಲಕ್ಷ್ಮಣನನ್ನು ಹೊರಗಡೆಯೇ ಬಿಟ್ಟ ರಾಮನು ತಂದೆಯನ್ನು ನೋಡುವುದಕ್ಕೆಂದು ನೇರವಾಗಿ ಕೈಕೇಯಿಯ ಅಂತಃಪುರದೊಳಕ್ಕೆ ಹೋದನು. ದಶರಥನು ರತ್ನಖಚಿತವಾದ ಆಸನವೊಂದರಲ್ಲಿ ಕುಳಿತಿದ್ದಾನೆ. ಕೈಕೇಯಿ ಅನತಿ ದೂರದಲ್ಲಿ ನಿಂತಿದ್ದಾಳೆ. ವಿಚಿತ್ರವಾದ ಮೌನ ನೆಲೆಸಿದೆ. ರಾಜನ ದುಃಖವು ಅನೃತವೊಂದನ್ನು ನುಡಿದ ಋಷಿಯ ಮುಖದಂತೆ ಬಾಡಿದೆ. ಆತನ ಮನಸ್ಸಿಗೆ ಹಿಂಸೆಯಾಗಿರುವುದು ಕಾಣುತ್ತಿದೆ. ಎಂದಿನಂತೆ ರಾಮ ಹತ್ತಿರ ಬಂದೊಡನೆ ಮುಖದಲ್ಲಿ ಸಂತೋಷವು ವ್ಯಕ್ತವಾಗಲಿಲ್ಲ. ದುಃಖ ದುಗುಡಗಳೇ ರಾಜನ ರೂಪ ತಾಳಿ ಕುಳಿತಿರುವಂತೆ ದಶರಥನ ದುಃಖವು ಗಾಢವೂ ಗೂಢವೂ ಆಗಿದೆ. ರಾಮನು ತಂದೆಯ ಪಾದಗಳಿಗೆ ತನ್ನ ಕರಪಲ್ಲವಗಳನ್ನು ಸೋಕಿಸಿ ತಲೆಯನ್ನು ಮುಟ್ಟಿಸಿ ನಮಸ್ಕಾರ ಮಾಡಿದನು. ಕೈಕೇಯಿಗೂ ಹಾಗೆಯೇ ಮಾಡಿದನು. ಆದರೂ ರಾಜ ಕಣ್ತೆರೆಯದಾದ. ರಾಮ ಎಂದು ಉಚ್ಚರಿಸುವಷ್ಟರಲ್ಲಿಯೇ ಕಣ್ಣೀರ ಧಾರೆ ಹರಿಯತೊಡಗಿತು. ಮುಂದೆ ಮಾತನಾಡಲಾಗಲಿಲ್ಲ. ಅರಿಯದೆ ಹಾವು ತುಳಿದವನಂತೆ ರಾಮನು ಮೆಟ್ಟಿಬಿದ್ದನು. ಏನಿದು? ಅತೀವ ನೋವಿನಿಂದ ರಾಜನು ನಿಟ್ಟುಸಿರು ಬಿಡುತ್ತಿದ್ದಾನೆ. ಆತನ ಇಂದ್ರಿಯಗಳು ಸ್ಥಗಿತವಾಗಿವೆ. ರಾಹುಗ್ರಸ್ತನಾದ ಸೂರ್ಯನಂತೆ ಆಗಿದ್ದಾನೆ. ರಾಜನ ದುಃಖಕ್ಕೆ ಕಾರಣ ತಿಳಿಯದೆ ರಾಮನ ಮನಸ್ಸು ತುಮುಲಕ್ಕೆ ಒಳಗಾಯಿತು. ತಂದೆ ತನ್ನನ್ನು ಕಂಡೊಡನೆ ಮುಗುಳು ನಗದೆ ಆಲಂಗಿಸದೆ ಪ್ರೀತಿಯ ಮಾತನಾಡದೆ ಇರುತ್ತಿರುವುದು ಇದೇ ಮೊದಲು. ತಾನು ಅವರಿಗೆ ಎಲ್ಲ ರೀತಿಯಲ್ಲೂ ವಿಧೇಯನಾಗಿಯೇ ಇರುವೆನಲ್ಲ, ಆದರೂ ಅವರು ತನ್ನನ್ನೇಕೆ ನೋಡಿ ಮಾತನಾಡುತ್ತಿಲ್ಲ? ಅರಿಯದೆ ತಾನೇನಾದರೂ ತಪ್ಪು ಮಾಡಿರುವೆನೆ?
ತಂದೆ ಇಂದೇಕೆ ಏನೋ ಒಂದು ವಿಧವಾಗಿದ್ದಾರೆ. ರಾಮನು ಯೋಚಿಸಿ ಯೋಚಿಸಿ ಹಣ್ಣಾದನು. ಬಹು ಹೊತ್ತು ತಂದೆಯನ್ನೇ ನೋಡುತ್ತಾ ನಿಂತಿದ್ದ ರಾಮನು ಕೊನೆಗೆ ಕೈಕೇಯಿಯ ಬಳಿಗೆ ಹೋಗಿ ನೋವಿನಿಂದ, ಅಮ್ಮ, ತಂದೆ ನನ್ನ ಮೇಲೆ ಕೋಪಗೊಂಡಿರುವರೇ? ಅವರಿಗೆ ಬೇಸರವಾಗುವಂಥ ಯಾವ ಅಪರಾಧ ನನ್ನಿಂದ ನಡೆಯಿತಮ್ಮ? ನಾನೇನು ತಪ್ಪು ಮಾಡಿದ್ದರೂ ಕ್ಷಮಿಸಿರೆಂದು ನನ್ನ ಪರವಾಗಿ ಅವರಿಗೆ ಸಮಾಧಾನ ಮಾಡಮ್ಮ. ಯಾವತ್ತೂ ನನ್ನನ್ನು ಕಂಡೊಡನೆ ಪ್ರೀತಿಯ ಮಾತನ್ನು ಆಡುತ್ತಿದ್ದವರು ಇಂದೇಕೆ ನನ್ನೊಡನೆ ಮಾತನಾಡುತ್ತಿಲ್ಲ? ನನಗೆ ಸಹಿಸಲು ಕಷ್ಟವಾಗಿದೆಯಮ್ಮ. ಅವರಿಗೆ ದೇಹಾಲಸ್ಯವೇ? ಸಾಮಾನ್ಯರಂತೆ ಸಣ್ಣ ಪುಟ್ಟದಕ್ಕೆ ಬೇಸರ ಮಾಡಿಕೊಳ್ಳುವವರಲ್ಲ ನನ್ನ ತಂದೆ. ನನಗೇನೋ ಭಯವಾಗುತ್ತಿದೆಯಮ್ಮ. ಕೇಕೆಯ ದೇಶಕ್ಕೆ ಹೋಗಿರುವ ಭರತ ಶತ್ರುಘ್ನರಿಂದ ಏನಾದರೂ ಕೆಟ್ಟ ಸುದ್ದಿ ಬಂದಿಲ್ಲ ತಾನೆ? ತಂದೆಯ ಇಚ್ಛೆಯನ್ನು ನೆರವೇರಿಸಿ ಅವನಿಗೆ ಶಾಂತಿ ತಂದುಕೊಡುವವರೆಗೆ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ತಂದೆಗೆ ಅಹಿತವನ್ನು ಉಂಟು ಮಾಡಿದೆ ಎಂಬ ಅನಿಸಿಕೆಯೊಡನೆ ನಾನು ಬದುಕಿರಲಾರೆ. ತಂದೆಯೇ ನಾನು ನಿತ್ಯವೂ ಪೂಜಿಸುವ ಪ್ರತ್ಯಕ್ಷ ದೇವರು. ಅವರು ಹೀಗೆ ದುಃಖಪಡುತ್ತಿದ್ದರೆ ನಾನು ಹೇಗೆ ತಾನೇ ಸಹಿಸಲಿ? ನಾನು ಹೀಗೆ ಕೇಳಬಾರದು. ಆದರೂ ಕೇಳುತ್ತೇನೆ. ನೀನೇನಾದರೂ ಮೈಮರೆತು ಅವರಿಗೆ ಕ್ರೂರ ವಾಕ್ಯಗಳನ್ನು ಆಡಿದೆಯಾ? ಅಮ್ಮ, ಹೇಳು. ಅಪ್ಪ ಏಕೆ ಗ್ರಹಣ ಹಿಡಿದ ಚಂದ್ರನಂತಾಗಿದ್ದಾರೆ ಎಂದು ವಿಚಾರಿಸಿದ. ಕೈಕೇಯಿಯ ಹೃದಯಹೀನ ಪರುಷವಾಕ್ಯಗಳು ಈಗ ಮತ್ತೊಮ್ಮೆ ಹೊರಬಂದವು. ರಾಮ, ನಿನ್ನ ತಂದೆಗೆ ದೇಹಾಲಸ್ಯವೂ ಇಲ್ಲ, ನಿನ್ನ ಮೇಲೆ ಕೋಪವೂ ಇಲ್ಲ. ಭರತ ಶತ್ರುಘ್ನರೂ ಚೆನ್ನಾಗಿಯೇ ಇರುವರು. ತೀರ ಮುಖ್ಯವಾದ ಒಂದು ಸಂಗತಿ ನಿನ್ನ ತಂದೆಯನ್ನು ಈಗ ಕಾಡುತ್ತಿದೆ. ಅವರು ಹೇಳುವ ಮಾತುಗಳು ನಿನಗೆ ಅಸಂತೋಷವನ್ನು ಉಂಟು ಮಾಡಬಹುದೆಂದು ಹೆದರಿದ್ದಾರೆ. ರಾಮ, ಅವರಿಗೆ ನಿನ್ನನ್ನು ಕಂಡರೆ ಎಷ್ಟು ಪ್ರೀತಿ ಎಂದರೆ ಆ ಮಾತುಗಳು ಅವರ ಬಾಯಿಂದ ಹೊರಡುತ್ತಲೇ ಇಲ್ಲ ಎಂದ ಕೈಕೇಯಿ ಸ್ವಲ್ಪ ನಿಧಾನಿಸಿದಳು. ಅಕ್ಷಮ್ಯವಾದದ್ದನ್ನು ತಾನು ಮಾಡುತ್ತಿರುವೆನು ಎಂದಾಗಲಿ, ಜನರು ಏನೆಂದಾರು ಎಂದಾಗಲಿ, ರಘುವಂಶದಲ್ಲಿ ಕಂಡು ಕೇಳರಿಯದಂಥ ದುಷ್ಕಾರ್ಯವನ್ನು ತಾನು ಮಾಡುತ್ತಿರುವೆನು ಎಂದಾಗಲಿ ಯೋಚಿಸದೆ ಎಗ್ಗಿಲ್ಲದೆ ನುಡಿದು ಬಿಟ್ಟಳು. ರಾಮ, ಮಹಾರಾಜರು ನನಗೆ ಕೊಟ್ಟಿರುವ ಮಾತನ್ನು ನೀನು ನಡೆಸಬೇಕು. ರಾಮನ ಸುಂದರ ವದನಾರವಿಂದವನ್ನು ನೋಡಿದಳು ಕೈಕೇಯಿ. ಕಾತರತೆಯಿಂದ ತುಂಬಿದ ಆ ಕಣ್ಣುಗಳಲ್ಲಿ ತಂದೆಯ ಬಗ್ಗೆ ಕಾಳಜಿ, ತಾಯಿ ಏನು ಹೇಳುವಳೋ ಎಂಬ ಕುತೂಹಲ ಬಿಟ್ಟರೆ ಇನ್ನೇನೂ ಕಾಣಿಸಲಿಲ್ಲ. ಕೈಕೇಯಿ, ಒಮ್ಮೆ ರಾಜನು ನನ್ನ ಮೇಲಿನ ಪ್ರೀತಿಯಿಂದ 2 ವರಗಳನ್ನು ಕೊಟ್ಟಿದ್ದ. ಈಗ ಅವುಗಳನ್ನು ಕೇಳಿದರೆ ಸಾಮಾನ್ಯರಂತೆ ಏಕಾದರೂ ಆ ವರಗಳನ್ನು ಕೊಟ್ಟೆನೋ ಎಂದು ಹಿಂದು ಮುಂದು ನೋಡುತ್ತಿದ್ದಾರೆ. ಪ್ರವಾಹ ಬಂದು ಹೋದ ಮೇಲೆ ಸೇತುವೆ ಕಟ್ಟುವವನಂತೆ ಮಾತು ಕೊಟ್ಟ ಮೇಲೆ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆಂದು ಯೋಚಿಸುತ್ತಿದ್ದಾರೆ. ನಿನ್ನ ಮೇಲಿನ ಅತಿಶಯ ಪ್ರೀತಿಯಿಂದಾಗಿ ಅವರು ಮಾತಿಗೆ ತಪ್ಪಿದವರಾಗುತ್ತಿದ್ದಾರೆ. ಧರ್ಮ ಮಾರ್ಗವನ್ನು ಬಿಟ್ಟು ಹೋಗದಿರುವುದು, ಕೊಟ್ಟ ಮಾತನ್ನು ನಡೆಸುವುದು ಸತ್ಪುರುಷರ ಲಕ್ಷಣವೆಂದು ನಿನಗೆ ನಾನು ಬೇರೆಯಾಗಿ ಹೇಳಬೇಕಾಗಿಲ್ಲ. ಇವುಗಳೇ ಸ್ವರ್ಗವನ್ನು ಸಾಧಿಸುವುದಕ್ಕೆ ಇರುವ ಹಾದಿ. ಆದ್ದರಿಂದ ತನ್ನ ಪ್ರೀತಿಯ ಮಗನಿಗಾಗಿಯಾದರೂ ಸಹ ರಾಜರು ಧರ್ಮ ಮಾರ್ಗವನ್ನು ಬಿಡಬಾರದಷ್ಟೇ. ನಿನಗೆ ಇಷ್ಟವಾಗಲಿ ಆಗದೇ ಇರಲಿ, ನಡೆಸುವುದಾದರೆ ಮಾತ್ರ ನಿನಗೆ ನಾನು ಕೇಳುವ ವರಗಳು ಯಾವುವೆಂದು, ರಾಜನ ಮನಸ್ಸನ್ನು ಬಾಧಿಸುತ್ತಿರುವುದು ಏನೆಂದು ಹೇಳುತ್ತೇನೆ. ಅವರೇನೂ ನಿನಗೆ ಹೇಳಲಾರರು. ನೀನೇ ಅವರ ಮಾತನ್ನು ನಡೆಸಿ ಅವರ ಮರ್ಯಾದೆಯನ್ನು ಕಾಪಾಡಬೇಕು. ನನಗೆ ತಿಳಿದಿರುವ ಮಟ್ಟಿಗೆ ನೀನು ತಂದೆಯ ಮಾತನ್ನು ನಡೆಸುತ್ತೀಯೇ, ಆದ್ದರಿಂದ ಹೇಳುತ್ತೇನೆ ಎಂದಳು. ರಾಮನು ಕಲ್ಲಿನ ವಿಗ್ರಹದಂತೆ ನಿಂತುಕೊಂಡು ಕೇಳುತ್ತಿದ್ದನು. ರಾಜನ ಯಾತನೆ ಒಂದು ಕಡೆ, ಕೈಕೇಯಿ ಹೇಳುತ್ತಿರುವುದು ಏನು ತಿಳಿಯದ ನಿಗೂಢತೆ ಒಂದು ಕಡೆ. ಕೈಕೇಯಿಯ ಈ ಕೇಳಲಾಗದ ಕರ್ಕಶ ಧ್ವನಿಯನ್ನು ಅವನೆಂದೂ ಕೇಳಿರಲಿಲ್ಲ. ಅವನು, ಅಮ್ಮ, ನೀನು ಹೀಗೆನ್ನಬಾರದು, ನಡೆಸುತ್ತೀಯಾದರೆ ಎನ್ನಲೇಬಾರದು. ಅಪ್ಪನ ಮೇಲೆ ನನಗಿರುವ ಭಕ್ತಿ ಎಷ್ಟೆಂಬುದು
ನಿನಗೆ ಗೊತ್ತು. ಅಪ್ಪನ ಮಾತನ್ನು ನಡೆಸದಿರುವಂತೆ ಯಾವುದೂ ನನ್ನನ್ನು ಅಡ್ಡಿಪಡಿಸಲಾರದು. ಅಪ್ಪನು ಇಷ್ಟಪಟ್ಟರೆ ನಾನು ಸಮುದ್ರದಲ್ಲಿ ಬೇಕಾದರೂ ಮುಳುಗುವೆ, ಅಗ್ನಿಯನ್ನಾದರೂ ಪ್ರವೇಶಿಸುವೆ, ವಿಷವನ್ನಾದರೂ ಕುಡಿಯುವೆ. ಕ್ಷಣ ಮಾತ್ರವಾದರೂ ನೀನು ಈ ವಿಚಾರದಲ್ಲಿ ಅನುಮಾನಿಸಿದೆ ಎಂಬುದೇ ನನಗೆ ಬೇಸರದ ಸಂಗತಿ. ನನ್ನ ದುರದೃಷ್ಟ. ಹಿರಿಯನೂ ಗುರುವೂ ಶುಭದಾಯಕನೂ ಮಹಾತ್ಮನೂ ಆದ ನನ್ನ ತಂದೆಯ ನಮ್ರ ಸೇವಕನು ನಾನು. ಅಮ್ಮ, ಹೇಳು, ತಂದೆಯ ಇಚ್ಛೆ ಏನಿರುವುದು ಎಂಬುದನ್ನು ಹೇಳು. ನಾನು ಅದನ್ನು ತಕ್ಷಣವೇ ಕಾರ್ಯಗತಗೊಳಿಸುವೆ. ನಾನು ವಚನ ಕೊಟ್ಟ ಮೇಲೆ ಮುಗಿಯಿತು. ಹೇಳು, ನನ್ನ ತಂದೆಯ ಅಪ್ಪಣೆ ಏನು? ಸತ್ಯವೇ ಧರ್ಮವಾದ, ಎಂದಿಗೂ ಧರ್ಮ ಮಾರ್ಗವನ್ನು ಬಿಟ್ಟು ಚಲಿಸದ ರಾಜಕುಮಾರನಿಗೆ ಲೋಕವು ಏನೆನ್ನುವುದೋ ಎಂಬ ಅಳುಕನ್ನು ಮೀರಿದ್ದ ನಾಚಿಕೆಗೆಟ್ಟ ಕೈಕೇಯಿ ನಿರ್ಭಾವುಕತೆಯ ದನಿಯಲ್ಲಿ, ರಾಮ, ಹಿಂದೆ ದೇವತೆಗಳಿಗೂ ಅಸುರರಿಗೂ ಯುದ್ಧವಾಯಿತು. ಇಂದ್ರನಿಗೆ ಸಹಾಯ ಮಾಡುವುದಕ್ಕೆಂದು ನಿಮ್ಮ ತಂದೆ ಹೋಗಿದ್ದರು. ಜೊತೆಯಲ್ಲಿ ನಾನೂ ಹೋಗಿದ್ದೆ. ಆಗ ನಾನು ಅವರ ಜೀವವನ್ನು ಉಳಿಸಬೇಕಾದ ಸಂದರ್ಭ ಒದಗಲು ಅವರು ಸಂತೋಷದಿಂದ 2 ವರಗಳನ್ನು ಕೊಟ್ಟರು. ಮುಂದೆ ನನಗೆ ಅಗತ್ಯವಾದಾಗ ಕೇಳುವೆನು ಎಂದು ಹೇಳಿದ್ದೆ. ನಾನು ಈಗ ಅವುಗಳನ್ನು ಕೇಳಿದೆನಷ್ಟೆ. ಅವರು ಕೊಡಲಾರದಂಥವೂ ಏನಲ್ಲ ಆ ವರಗಳು. ನಿನ್ನ ಬದಲಿಗೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂಬುದು ಮೊದಲನೆಯ ವರ. ನೀನು 14 ವರ್ಷಗಳು ದಂಡಕಾರಣ್ಯದಲ್ಲಿ ಕಾಲ ಕಳೆಯಬೇಕು ಎನ್ನುವುದು 2ನೆಯ ವರ. ರಾಮ, ಮಹಾರಾಜರ ಸತ್ಯವನ್ನು ಉಳಿಸುವುದು, ಅಧರ್ಮಿ ಎನ್ನಿಸಿಕೊಳ್ಳದಂತೆ ಅವರ ಪ್ರತಿಜ್ಞೆಯನ್ನು ನೆರವೇರಿಸುವುದು ಈಗ ನಿನ್ನ ಕೈಯಲ್ಲಿದೆ. ನೀನು ತಕ್ಷಣವೇ ಮರದ ತೊಗಟೆಯನ್ನುಟ್ಟು ಕೃಷ್ಣಾಜಿನವನ್ನು ಹೊದೆದು ದಂಡಕಾರಣ್ಯಕ್ಕೆ ತೆರಳಿ 14 ವರ್ಷ ಕಾಲ ಅಯೋಧ್ಯೆಯಿಂದ ದೂರವಿರಬೇಕು. ಭರತನು ಕಿರೀಟಧಾರಣೆ ಮಾಡಿಸಿಕೊಂಡು ಇಕ್ಷ್ವಾಕು ವಂಶದ ಅರಸುಗಳ ಪರಂಪರೆಯನ್ನು ಮುಂದುವರಿಸಬೇಕು. ಮಹಾರಾಜನು ನಿನ್ನ ಮೇಲಿನ ಪ್ರೇಮಾತಿಶಯದಿಂದ ತನ್ನ ಪ್ರತಿಜ್ಞೆಯನ್ನು ಮುರಿಯುವ ಹಾಗೆ ಕಾಣುತ್ತಿದೆ. ಮಾತಿಗೆ ಕಟ್ಟು ಬಿದ್ದಿರುವುದರಿಂದಲೇ ಆತನು ನಿನ್ನ ಮುಖವನ್ನು ನೋಡಲಾಗುತ್ತಿಲ್ಲ. ಮನೆಗೆ ರತ್ನಪ್ರಾಯನಾದ ನೀನು ಈಗ ನಾನು ಹೇಳಿದಂತೆ ಮಾಡಿ ನಿನ್ನ ತಂದೆಯ ಹೆಸರನ್ನು ಉಳಿಸಬೇಕು ಎಂದಳು. ಸುಖ ದುಃಖಗಳಲ್ಲಿ, ನೋವು ನಿಲುವುಗಳಲ್ಲಿ ಯಾವಾಗಲೂ ಅವಿಚಲಿತವಾದ ಯಾವ ದ್ವಂದ್ವಗಳ ಸುಳಿಗೂ ಸಿಕ್ಕದ ರಾಮನು ಶಾಂತವಾಗಿ ನಿಂತುಕೊಂಡಿದ್ದನು. ಆಕೆಯ ಕ್ರೂರ ಮಾತುಗಳನ್ನು ಕೇಳಿದ ಆತನ ಮುಖದ ಮೇಲೆ ಎಳ್ಳಷ್ಟೂ ನಿರಾಸೆಯಾಗಲಿ ಕೋಪವಾಗಲಿ ಕಂಡುಬರಲಿಲ್ಲ. ಬದಲಿಗೆ ದಶರಥ ಮಹಾರಾಜನ ನೋವು ನೂರ್ಮಡಿಯಾಯಿತು. ತೀವ್ರ ಸಂಕಟದಿಂದ ನರಳತೊಡಗಿದನು. ರಾಮನು ಕೈಕೇಯಿಯನ್ನು ನೋಡಿ ಕೈ ಮುಗಿದುಕೊಂಡು, ಅಮ್ಮ, ನೀನು ಹೇಳಿದಂತೆ ನಾನು ತಕ್ಷಣವೇ ಮರದ ತೊಗಟೆಯನ್ನುಟ್ಟು ಕೃಷ್ಣಾಜಿನವನ್ನು ಹೊದೆದು ಅರಣ್ಯಕ್ಕೆ ಹೋಗುತ್ತೇನೆ. ಅಪ್ಪನ ಮಾತು ಹುಸಿಯಾಗದಂತೆ ನೋಡಿಕೊಳ್ಳುತ್ತೇನೆ. ಆದರೆ ಅಮ್ಮ, ಅಪ್ಪ ನನ್ನನ್ನು ಎಂದಿನಂತೆ ಪ್ರೀತಿಯಿಂದ ಏಕೆ ನೋಡುತ್ತಿಲ್ಲ? ಇದರಿಂದ ನನಗೆ ತುಂಬ ದುಃಖವಾಗಿದೆ. ನೀವು ಯಾರೂ ಸಂಶಯ ಪಡಬೇಡಿ. ಖಂಡಿತವಾಗಿಯೂ ನಾನು ನೀನು ಹೇಳಿದಂತೆಯೇ ಮಾಡುತ್ತೇನೆ. ನನ್ನ ಪಾಲಿಗೆ ಗುರುವೂ ದೇವರೂ ಆದ ತಂದೆಯ ಮಾತನ್ನು ನಾನು ಮೀರುವೆನೇ? ಆದರೆ ನನಗೆ ನೋವಾಗುತ್ತಿರುವುದು ಭರತನ ಪಟ್ಟಾಭಿಷೇಕದ ಶುಭವಾರ್ತೆಯನ್ನು ತಂದೆಯೇ ಏಕೆ ನನಗೆ ಹೇಳುತ್ತಿಲ್ಲ? ಭರತನನ್ನು ನಾನೆಷ್ಟು ಪ್ರೀತಿಸುತ್ತೇನೆಂದರೆ ಅವನಿಗಾಗಿ ನಾನು ರಾಜ್ಯವನ್ನೇ ಏಕೆ, ಬಂಧು ಬಾಂಧವರನ್ನು, ಸೀತೆಯನ್ನು, ಕೊನೆಗೆ ನನ್ನ ಪ್ರಾಣಗಳನ್ನು ಬೇಕಾದರೂ ಸಂತೋಷದಿಂದ ಕೊಡಲು ಸಿದ್ಧ. ಹಾಗಿರುವಾಗ ತಂದೆಯೇ ಹೇಳಿದರೆ ನಾನು ನಿರಾಕರಿಸುವೆನೇ? ಅಮ್ಮ, ಈಗಲಾದರೂ ತಂದೆ ದುಃಖವನ್ನು ತೊರೆಯಲಿ. ಆತನು ತಲೆ ತಗ್ಗಿಸಿ ಕಣ್ಣೀರುಗರೆಯುತ್ತಿರುವುದೇಕೆ? ಕೇಕಯಕ್ಕೆ ಈಗಲೇ ದೂತರನ್ನು ಅಟ್ಟಿ ಭರತನನ್ನು ಕರೆಯಿಸು. ತಂದೆಯ ಆಜ್ಞೆಯಂತೆ ನಾನು ತಕ್ಷಣವೇ ಕಾಡಿಗೆ ಹೊರಡುತ್ತೇನೆ ಎಂದನು. ಕೈಕೇಯಿ ಗೆಲುವಿನ ಹೆಮ್ಮೆಯಿಂದ ದಶರಥನ ಎಡೆಗೆ
ಅನಂತರ ರಾಮನ ಕಡೆಗೆ ನೋಡಿ, ರಾಮ, ನಾನು ದೂತರನ್ನು ಕಳಿಸಿ ಭರತನನ್ನು ಕರೆಯಿಸುವ ಏರ್ಪಾಟು ಮಾಡುತ್ತೇನೆ. ಆತನು ಬರುವ ತನಕ ನೀನು ತಡ ಮಾಡಬೇಕಾದ ಅಗತ್ಯವಿಲ್ಲ. ತಕ್ಷಣವೇ ದಂಡಕಾರಣ್ಯಕ್ಕೆ ಹೊರಡು. ರಾಜನಿಗೆ ನಿನ್ನ ಮೇಲಿನ ಪ್ರೀತ್ಯಾಧಿಕ್ಯದಿಂದ ಮಾತನಾಡಬಾರದಷ್ಟು ನಾಚಿಕೆಯಾಗಿದೆ. ಅದಕ್ಕಾಗಿಯೇ ಅವನು ಮಾತನಾಡುತ್ತಿಲ್ಲ. ನೀನು ಅಯೋಧ್ಯೆಯನ್ನು ಬಿಟ್ಟು ಹೋಗುವವರೆಗೆ ನಿನ್ನ ತಂದೆ ಸ್ನಾನವನ್ನೂ ಮಾಡನು, ಅನ್ನಪಾನಾದಿಗಳನ್ನೂ ಮುಟ್ಟನು ಎಂದು ಬಿಟ್ಟಳು. ರಾಮನು ಶಾಂತಂ ಪಾಪಂ ಎನ್ನುತ್ತಾ ಕಿವಿ ಮುಚ್ಚಿಕೊಂಡನು. ದಶರಥನು ಕ್ಷೀಣ ಧ್ವನಿಯಲ್ಲಿ, ನನ್ನ ಮಗುವಿನ ಜೊತೆಯಲ್ಲಿ ಮಾತನಾಡಲಾಗದಷ್ಟು ಅಸಹಾಯನಾಗಿ ಬಿಟ್ಟೆನಲ್ಲ, ಎಂತಹ ನಾಚಿಕೆಗೇಡು ಎನ್ನುತ್ತಾ ಮತ್ತೊಮ್ಮೆ ಮೂರ್ಛೆ ಹೋದನು. ರಾಮನು ತಕ್ಷಣವೇ ಮೃದುವಾಗಿ ತಂದೆಯನ್ನು ಆಧಾರ ಕೊಟ್ಟು ಹಿಡಿದುಕೊಂಡನು. ಚಬಕದಿಂದ ತಾಡಿತವಾದ ಉತ್ತಮಾಶ್ವದಂತೆ ರಾಮನು ವಿಷಾದದ ನಗುವನ್ನು ನಕ್ಕು, ಅಮ್ಮ, ಇನ್ನೂ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳದೇ ಹೋದೆ. ನನಗೆ ಸಿರಿಯ ಆಸೆಯಾಗಲಿ ಸುಖ ಜೀವನದ ಆಸೆಯಾಗಲಿ ಇಲ್ಲ. ಋಷಿಗಳ ಹಾಗೆ ಕೇವಲ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂಬುದಷ್ಟೇ ನನ್ನ ಅಪೇಕ್ಷೆ. ನನಗೆ ಇನ್ನೇನೂ ಬೇಡವಮ್ಮ. ತಂದೆಯ ಸಂತೋಷಕ್ಕಾಗಿ ನಾನು ಮಾನವ ಸಾಧ್ಯವಾದದ್ದನ್ನೆಲ್ಲ ಮಾಡುತ್ತೇನೆ. ತಂದೆಯ ಮಾತನ್ನು ಉಳಿಸಲು ನನ್ನ ಪ್ರಾಣವನ್ನೇ ಬೇಕಾದರೂ ಕೊಡುತ್ತೇನೆ. ಪಿತೃಸೇವೆ, ಪಿತೃಪೂಜೆ, ಪಿತೃವಾಕ್ಯ ಪರಿಪಾಲನೆ ಇವೇ ಮಾನವನ ಪರಮಧರ್ಮ. ತಂದೆ ನೇರವಾಗಿ ನನಗೆ ಹೇಳದಿದ್ದರೂ ನಿನ್ನ ಆಜ್ಞೆಯಂತೆಯೇ 14 ವರ್ಷಗಳು ದಂಡಕಾರಣ್ಯಕ್ಕೆ ಹೋಗಿ ಇರುತ್ತೇನೆ. ಹೆದರಬೇಡ. ಅಮ್ಮ ಕೈಕೇಯಿ, ನಿನ್ನ ಅಭಿಲಾಷೆಯನ್ನು ನೀನೇ ನನಗೆ ನೇರವಾಗಿ ಹೇಳಿದ್ದರೂ ಸಾಕಿತ್ತು. ನಾನು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯ ಮೇಲೆ ನಂಬಿಕೆಯಿಲ್ಲದೆ ವೃಥಾ ಅಪ್ಪನ ಬಳಿ ವರಗಳನ್ನು ಕೇಳಿದೆ. ನನ್ನನ್ನು ಕಳಪೆ ಮಾಡಿಬಿಟ್ಟೆಯಲ್ಲಮ್ಮ. ನೀನು ನನಗೆ ತಂದೆಯಷ್ಟೇ ಪ್ರೀತಿ ಪಾತ್ರಳಲ್ಲವೇ? ನಾನು ನಿನ್ನ ಮಾತನ್ನು ಖಂಡಿತವಾಗಿಯೂ ನಡೆಸುತ್ತಿದ್ದೆ. ಆಗಲಿ, ಆದುದಾಯಿತು. ನಾನು ಈಗ ನೇರವಾಗಿ ನನ್ನಮ್ಮ ಕೌಸಲ್ಯೆಯ ಬಳಿಗೆ ಹೋಗಿ ಆಕೆಯ ಆಶೀರ್ವಾದವನ್ನು ಪಡೆದು ಬರುತ್ತೇನೆ. ಇದು ನನ್ನ ಮೇಲೆ ಎರಗಿದ ಯಾವುದೇ ಆಪತ್ತು ಅಲ್ಲವೆಂದು ಆಕೆಗೆ ಮನವರಿಕೆ ಮಾಡಿಕೊಟ್ಟು ಸಮಾಧಾನಪಡಿಸಬೇಕು. ಅನಂತರ ನಾನು ಸೀತೆಯೊಡನೆ ಮಾತನಾಡುವೆ. ಆ ನಂತರ ಮಾಡಲು ಏನೂ ಉಳಿದಿರುವುದಿಲ್ಲ, ದಂಡಕಾರಣ್ಯಕ್ಕೆ ಹೊರಡುವುದನ್ನು ಬಿಟ್ಟು. ನರ್ಮದಾ ಗೋದಾವರಿಗಳ ನಡುವೆ ಇರುವ ದಂಡಕಾರಣ್ಯವೂ ದಂಡಕನೆಂಬ ನಮ್ಮ ಇಕ್ಷ್ವಾಕು ವಂಶದ ರಾಜನಿಗೇ ಸೇರಿದುದು. ಅಪ್ಪನ ಸೇವೆಯನ್ನು ಭರತ ವಹಿಸಿಕೊಳ್ಳಲಿ. ಮಾತಾಪಿತೃಗಳ ಸೇವೆಯೇ ಎಲ್ಲ ಪುರುಷಾರ್ಥಗಳ ಮೂಲ. ಅಮ್ಮ, ಅಪ್ಪನನ್ನು ಚೆನ್ನಾಗಿ ನೋಡಿಕೋ. ಭರತನನ್ನು ಒಳ್ಳೆಯ ಮಗನನ್ನಾಗಿ, ಒಳ್ಳೆಯ ರಾಜನನ್ನಾಗಿ ತಯಾರು ಮಾಡುವುದು ನಿನ್ನ ಕೈಯಲ್ಲಿದೆ ಎಂದನು. ಈಗ ದಶರಥನು ದುಃಖವನ್ನು ತಡೆಯಲಾರದೆ ಗಟ್ಟಿಯಾಗಿ ಅಳಲಾರಂಭಿಸಿದ. ತಕ್ಷಣ ತಂದೆಯ ಪಕ್ಕಕ್ಕೆ ಧಾವಿಸಿ ಇನ್ನೂ ತಡ ಮಾಡದಂತೆ ರಾಮನು ಹೃದಯವನ್ನು ಕಲ್ಲು ಮಾಡಿಕೊಳ್ಳಬೇಕಾಯಿತು. ಮರುಮಾತನಾಡದೆ ತಂದೆಯ ಕಾಲಿಗೆ ಎರಗಿದ ರಾಮನು ತಂದೆಯ ಪಾದಗಳು ಎರಡನ್ನೂ ಹಿಡಿದು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಅನಂತರ ಮೇಲೆ ಎದ್ದನು. ಕೈಕೇಯಿಯ ಪಾದಗಳಿಗೂ ನಮಸ್ಕರಿಸಿ ದಶರಥನ ಅಳು ಕೇಳುತ್ತಿದ್ದರೂ ಸಹ ದೃಢವಾದ ಹೆಜ್ಜೆಗಳನ್ನು ಇಡುತ್ತಾ ಆ ಕೊಠಡಿಯಿಂದ ಹೊರಬಂದನು.